ದೇಶದ ಅತಿ ದೊಡ್ಡ ರಾಬರಿ ಪ್ರಕರಣ ಬೆಳಕಿಗೆ ಬಂದಿದೆ. 400 ಕೋಟಿ ಹಣವಿದ್ದಂತಹ 2 ಕಂಟೈನರ್ ಲಾರಿಯನ್ನ ಹೈಜಾಕ್ ಮಾಡಿರುವಂತದ್ದು. ಬೆಳಗಾವಿಯ ಖಾನಾಪುರದ ಬಳಿ 2 ಕಂಟೈನರ್ ಹೈಜಾಕ್. 2025 ಅಕ್ಟೋಬರ್ 16ರಂದು ನಡೆದಿರುವಂತಹ ರಾಬರಿ. ಕಂಟೈನರ್ ವಾಹನದಲ್ಲಿದ್ದಂತಹ 400 ಕೋಟಿ ರೂಪಾಯಿ ದರೋಡೆ. ದೇಶದ ಅತಿ ದೊಡ್ಡ ರಾಬರಿ ಪ್ರಕರಣ ಬೆಳಕಿಗೆ ಬಂದಿದೆ. 400 ಕೋಟಿ ಹಣವಿದ್ದಂತಹ 2 ಕಂಟೈನರ್ ಲಾರಿ ಹೈಜಾಕ್ ಆಗಿರುವಂತದ್ದು. ಬೆಳಗಾವಿಯ ಖಾನಾಪುರದ ಬಳಿ 2 ಕಂಟೈನರ್ ಹೈಜಾಕ್. 2025 ಅಕ್ಟೋಬರ್ 16ರಂದು ನಡೆದಿರುವಂತಹ ಈ ಒಂದು ರಾಬರಿ. ಕಂಟೈನರ್ ವಾಹನದಲ್ಲಿದ್ದಂತಹ 400 ಕೋಟಿ ರೂಪಾಯಿ ದರೋಡೆಯಾಗಿತ್ತು. ಗೋವಾದಿಂದ ಮಹಾರಾಷ್ಟ್ರಕ್ಕೆ ಸಾಗಿಸ್ತಾ ಇದ್ದಂತ 2 ಕಂಟೈನರ್ ಇತಿಹಾಸದಲ್ಲೇ ಬೆಚ್ಚಿ ಬೀಳಿಸುವಂತಹ ಅತಿ ದೊಡ್ಡ ದರೋಡೆಯಾಗಿತ್ತು. ಬರೋಬ್ಬರಿ 400 ಕೋಟಿಗಿಂತಲೂ ಅಧಿಕ ಹಣವನ್ನ ತುಂಬಿಕೊಂಡು ಹೋಗ್ತಾ ಇದ್ದಿದ್ದು ಕಂಟೈನರ್. ಇವತ್ತಾಗಿರ್ದಲ್ಲ ಈ ಘಟನೆ. ಯಾವತ್ತಾಗಿರೋ ಘಟನೆ ಇದು 2025 ಅಕ್ಟೋಬರ್ 16ರಂದು ನಡೆದಿರುವಂತಹ ಘಟನೆ. ಏನಾಗ್ತಾ ಇತ್ತು ಅಂದ್ರೆ, ಗೋವಾದಿಂದ ಮಹಾರಾಷ್ಟ್ರಕ್ಕೆ ಒಂದು ಕಂಟೈನರ್ ಲಾರಿಯಲ್ಲಿ ಹಣವನ್ನ ತೆಗೆದುಕೊಂಡು ಹೋಗಲಾಗ್ತಾ ಇತ್ತು. ಈ ಸಂದರ್ಭದಲ್ಲಿ ಯಾರಿಗೂ ಕೂಡ ಸಿಕ್ಕಾಕೊಂಡು ಬಿದ್ದಿರಲಿಲ್ಲ ಕಳ್ಳರು. ಆ ಕಂಟೈನರ್ನ ತಡೆದು ನಿಲ್ಲಿಸಿ ದಾಳಿ ಮಾಡಿ ದುಡ್ಡನ್ನ ಕಿತ್ಕೊಂಡು ಹೋಗಿತ್ತು. ಇದು ಇತಿಹಾಸದಲ್ಲಿ ಬೆಚ್ಚು ಬೀಳಿಸುವಂತ ದರೋಡೆಯಾಗಿತ್ತು. ನಿಮಗೆ ನೆನಪಿತ್ತೋ ಇಲ್ವೋ, ಮಹಾರಾಷ್ಟ್ರದ ಎಲೆಕ್ಷನ್ ಕೂಡ ಹತ್ರ ಬರ್ತಾ ಇತ್ತು. ಅದಕ್ಕೆ ದುಡ್ಡು ತಗೊಂಡು ಹೋಗ್ತಾ ಇರುವಂತಹ ವಾಹನವೋ ಏನೋ ಕ್ವಶನ್ ಮಾರ್ಕ್ ಅದು. ಈ ಒಂದು ಎಲೆಕ್ಷನ್ ಟೈಮ್ನಲ್ಲಿ ದುಡ್ಡುಗಳನ್ನ ಹಂಚಲಿಕ್ಕೆ ಸಾಕಷ್ಟು ಜನ ರಾಜಕಾರಣಿಗಳು ದುಡ್ಡನ್ನ ತರಿಸ್ತಾ ಇರ್ತಾರೆ. ಸೊ ಆ ಒಂದು ವಾಹನ ಸಿಕ್ಕಾಕೊಂಡಿದೆ ಎನ್ನುವಂತಹ ಸುದ್ದಿ ಕೂಡ ಆಗ ಜಾಸ್ತಿ ಮಟ್ಟಿನಲ್ಲಿ ಸದ್ದನ್ನ ಮಾಡಿತ್ತು. ಈಗ ಒಂದು ಕೇಸ್ಗೆ ಟ್ವಿಸ್ಟ್ ಸಿಕ್ಕಿದೆ. ದೇಶದ ಅತಿ ದೊಡ್ಡ ರಾಬರಿಯ ಪ್ರಕರಣ ಇಂದು ಬೆಳಕಿಗೆ ಬಂದಿರುವಂಥದ್ದು. ಮಹಾರಾಷ್ಟ್ರ ಸರ್ಕಾರ ಏನು ಮಾಡ್ತಾ ಇದೆ ಅಂತ ಹೇಳಿ ಕ್ವಶನ್ ಮಾರ್ಕ್ ಕೂಡ ಆಯಿತು. ಬೆಳಗಾವಿಯಲ್ಲಿ ನಡೆದಿರುವಂತಹ ಘಟನೆ ಇದಾಗಿದೆ. 400 ಬರೋಬ್ಬರಿ 400 ಕೋಟಿಯ ಒಂದು ಹಗರಣ ಇದಾಗಿದೆ. ಕೇಸ್ ಗಂಭೀರವಾಗಿ ಪರಿಗಣಿಸಿ ಮಹಾರಾಷ್ಟ್ರದ ಸರ್ಕಾರ ಇವರಿಗೂ ಕೂಡ ಪತ್ತೆಯಾಗದ ಲಾರಿ ಮತ್ತು ಅದರಲ್ಲಿದ್ದ ಹಣ ದರೋಡೆ ತನಿಖೆಗೆ ಎಸ್ಐಟಿ ರಚಿಸಿದಂತಹ ಮಹಾರಾಷ್ಟ್ರದ ಸರ್ಕಾರ 4 ಸೆರೆ ಹಿಡಿದ್ರು. ಪತ್ತೆಯಾಗದ 400 ಕೋಟಿ ಹಣ. ಕರ್ನಾಟಕ, ಮಹಾರಾಷ್ಟ್ರ, ಗೋವಾ ಪೊಲೀಸರಿಂದ ಶೋಧ. 3 ರಾಜ್ಯಗಳ ಪೊಲೀಸರಿಂದ ಮುಂದುವರೆದಂತಹ ಶೋಧ ಕಾರ್ಯ. ಮಜಾ ಏನು ಅಂತಂದ್ರೆ, ಈಗ ಏನು ಅವರು ದರೋಡೆ ಮಾಡಿದ್ರಲ್ಲ, 4 ಜನರು ಹಿಡಕ ಬಂದಿದ್ದಾರೆ ಪೊಲೀಸರು. ಆಗ ಸರಿಯಾಗಿರುವಂತಹ ಡ್ರೈವರು ಸಿಗ್ತಿರ್ಲಿಲ್ಲ, ಸರಿಯಾಗಿರುವಂತಹ ಗಾಡಿನೂ ಸಿಗ್ತಾ ಇರಲಿಲ್ಲ, ಸರಿಯಾಗಿರುವಂತಹ ದುಡ್ಡು ಸಿಗ್ತಾ ಇರಲಿಲ್ಲ, 3 ಸಿಗ್ತಾ ಇರಲಿಲ್ಲ. ಈಗ ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದ್ದಾರೆ. 4 ಜನರನ್ನ ಬಂಧನ ಮಾಡಿದ್ದಾರೆ. ಅದರಲ್ಲಿ ಒಬ್ಬರನ್ನ ವಿಚಾರಣೆ ಮಾಡಬೇಕಾದ್ರೆ ಆತ ಬಾಯಿ ಬಿಡ್ತಾನೆ, ನನಗಿದಕ್ಕೂ ಸಂಬಂಧ ಇಲ್ಲ, ಅವನು ಮಾಡ್ದ ಅಂತ ಹೇಳಿ ನಾನು ಮಾತಾಡಿದೆ, ಈಗ ನನ್ನ ಮೇಲೆಲ್ಲ ಸೇರಿ ತಪ್ಪನ್ನು ಹೊರಿಸ್ತಾ ಇದ್ದಾರೆ, ನಾನು ಕಂಪ್ಲೇಂಟ್ ಕೊಡ್ತೀನಿ ಅಂತೆಲ್ಲ ಹೇಳಿದಾನಂತೆ. ಕಡೆಗೆ ನೋಡೋಣ, ಮಾತಾಡೋಣ. ಆ ರೀತಿಯಾಗಿ ಹೇಳಿಕೆಯನ್ನು ನೀಡಿದ್ದಾರಂತೆ. 3-4 ಜನ ಸಿಕ್ಕಿದ್ದಾರೆ. 3 ರಾಜ್ಯಗಳ ಪೊಲೀಸರು ಶೋಧ ಕಾರ್ಯವನ್ನು ಮಾಡಿದ್ದರೆ ಎಲ್ಲಾಗಿರುವಂತಹ ಘಟನೆ ಬೆಳಗಾವಿಯಲ್ಲಿ ಆಗಿರೋ ಘಟನೆ. ಪೊಲೀಸರು ಕರ್ನಾಟಕದ ಪೊಲೀಸರು ಬೇಕಾ? ಎಲ್ಲಿಗೆ ಹೋಗ್ತಾ ಇದ್ದಿದ್ದು ಗಾಡಿ? ಮಹಾರಾಷ್ಟ್ರಕ್ಕೆ ಹೋಗ್ತಾ ಇರೋ ಗಾಡಿ. ಮಹಾರಾಷ್ಟ್ರದ ಪೊಲೀಸರು ಬಂದ್ರ, ಗೋವಾದಿಂದ ಹೋಗ್ತಾ ಇದ್ದಂತ ಗೋವಾ ಟು ಮಹಾರಾಷ್ಟ್ರ ಹಿಂಗೆ ಹೋಗ್ತಾ ಇರುವಂಥದ್ದು. ಗೋವಾ ಪೊಲೀಸರು ಕೂಡ ಶೋಧ ಕಾರ್ಯವನ್ನು ಮುಂದುವರಿಸಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಸಾಕ್ಷಿಗಳನ್ನು ಹೊರಗೆ ತರ್ತಾರೆ. ಯಾರ ಕಾರು ಎಲ್ಲಿಂದ ಬಂತು, ಹೇಗೆ ಅದನ್ನು ರಾಬರಿ ಮಾಡಲಾಯಿತು, ಎಷ್ಟು ಜನ ಇದ್ರು ಅನ್ನೋದೆಲ್ಲವನ್ನು ಕೂಡ ಪತ್ತೆ ಹಚ್ತಾ ಇದ್ದಾರೆ. 4 ಜನ ಸಿಕ್ಕಾಕೊಂಡಿದ್ದಾರೆ. ಮುಂದೆ ಅವ್ರ ಕತೆ ಏನು
ಮುಂದೆ ಏನಾಗುತ್ತೆ ಅನ್ನೋದು ಕಾದ್ ನೋಡಬೇಕು. ಹಾಗೆ ದರೋಡೆ ತನಿಖೆಯನ್ನ ಮಾಡಲಿಕ್ಕೆ SITಯನ್ನ ರಚನೆ ಮಾಡಿದೆ ಮಹಾರಾಷ್ಟ್ರದ ಸರ್ಕಾರ. ಏನು ಸಾಮಾನ್ಯ ಅನ್ಕೊಂಡಿದ್ದೀರಾ? 400 ಕೋಟಿ ಹಗರಣ, ಅದು 400 ಕೋಟಿ ದರೋಡೆ ಆಗುತ್ತದು. ಸುಮ್ಮನೆ ಬಿಡೋಕ್ಕಾಗಲ್ಲ. SIT ತನಿಖಾ ತಂಡವನ್ನು ರಚನೆ ಮಾಡಿದ್ದಾರಂತೆ. ಅವ್ರು ಶೋಧ ಕಾರ್ಯವನ್ನು ಮುಂದುವರಿಸ್ತಾರೆ. ತಗೊಳ್ಳಿ.